ನಮಸ್ಕಾರ ಏಪ ಕನ್ನಡದ ಕಣ್ಮಣಿಗಳಿಗೆ. ನನ್ನ ಆತ್ಮಸಾಕ್ಷಿಯಾಗಿ ಹೇಳಕತ್ತೀನಿ, 100ಕ್ಕೆ 100ರಷ್ಟು ಪ್ಯೂರ್ ಸ್ವಚ್ಛ ಮನಸ್ಸಿನ ಭಾರತೀಯ ಮುಸಲ್ಮಾನರು ಇದಾರ, ಬದುಕ್ತಿದಾರ, ಬದುಕಾಕತ್ಯಾರ. ಹಿಂದೂ ದೇವರ ಜಾತ್ರೆಯೊಳಗ ದೇವರ ದರ್ಶನಕ್ಕೆ ಹಣ್ಣು ಕಾಯಿ ಉದನ ಕಡ್ಡಿ ವಿಭತ್ತಿ ಕುಂಕುಮ ಅರಶಿನ ಒಂದು ಚೀಲದಾಗಿಟ್ಟುಕೊಂಡು ಕ್ಯೂ ಹಚ್ಚಿಕೊಂಡು ನಿಂತಿರೋ ಭಕ್ತರನ್ನ ನಾನು ನನ್ನ ಕಣ್ಣಾರೆ ನೋಡೀನಿ. ಯಾಕೆ ಇತ್ತಿತ್ತಲಾಗಿ ಹಿಂದೂ ಮುಸ್ಲಿಂ ಅನ್ನೋದು ಇಬ್ಬಾಗ ಆಗಾಕತ್ತು ಅಂದ್ರೆ, ದ್ವೇಷ ಹೊತ್ತಿ ಉರಿಯಾಕತ್ತು ಅಂದ್ರೆ, ಅಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಇಳಿದು ಬಂದಿದ್ದು ಪುಷ್ಪಕ ವಿಮಾನವಲ್ಲ, ರಾಜಕೀಯ ಪ್ರೇರಿತ ದುಷ್ಟಶಕ್ತಿ ಬಂದು ಆ ಬೆರೆತು ಹೋದ ಸಂಬಂಧದೊಳಗೆ ಆ ರಾಜಕೀಯ ಅನ್ನೋ ದುಷ್ಟಶಕ್ತಿ ಬಿತ್ತು ನೋಡ್ರಿ, ಒಡೆದಾಡೋ ಶಕ್ತಿ ಬಿತ್ತು ನೋಡ್ರಿ. ಅವಾಗ ಹಿಂದೂಗಳು ಮುಸಲ್ಮಾನರು ಬಿಡುವಾಗ್ಬಿಟ್ರು, ದೂರ ಸರಿದ್ರು. ಎಷ್ಟರ ಮಟ್ಟಿಗೆ ದೂರ ಸರಿದ್ರು ಅಂದ್ರೆ, ಆ ಭೇದ ಭಾವ ನೋಡಕ್ಕೆ ನನ್ನ ಕಣ್ಣಿಂದ ಆಗುವುದು ಅಷ್ಟರ ಮಟ್ಟಿಗೆ. ಈ ಭೇದ ಭಾವ ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಒಬ್ಬೊಬ್ಬರಿಗೆ ರಾಜಕೀಯ ಹುಚ್ಚು ಭಾಳ ಇರ್ತೈತಿ. ಹೆಂಗಾರ ಮಾಡಿ ರಾಜಕೀಯದೊಳಗೆ ಹೋಗಬೇಕು, ಹೆಂಗಾರ ಮಾಡಿ ಅಧಿಕಾರ ಪಡಿಬೇಕು, ಹೆಂಗಾರ ಮಾಡಿ ನಾನು ಮಂತ್ರಿ ಆಗಬೇಕು, MLA ಆಗಬೇಕು ಅನ್ನೋ ಆಸೆ ಭಾಳ ಬಂದಾಗ ಹುಡುಕುತ್ತಿರ್ತಾನವ. ಹೆಂಗೆ ನಾನು ಆ MLA ಸೀಟ್ನೊಳಗೆ ಕೂತ್ಕೋಬೇಕು, ಏನು ಮಾಡಿದರೂ ಕೂರಬಹುದು, ಹೆಂಗೆ ಹೊಂಚ ಹಾಕಬೇಕು ಕಾಯ್ತಾ ಇರ್ತಾನೆ ಮನುಷ್ಯ. ಬಂತು ತಲೆಯಾಗ ಕೇಸರಿ ಅನ್ನೋದನ್ನು ತಗೊಂಡ್ರು, ಭಾರತೀಯ ಅನ್ನೋದು ತಗೊಂಡ್ರು. ಕೆಲವೊಂದಿಷ್ಟು ನಿಕೃಷ್ಟ ಮನಸ್ಸಿನ, ಲಜ್ಜೆಗೆಟ್ಟ ಮನಸ್ಸಿನ ಕೆಲವು ಮುಸಲ್ಮಾನರಿಂದ ಒಬ್ಬ ರಾಜಕೀಯ ವ್ಯಕ್ತಿ ಬೆಳಿಲಿಕ್ಕೆ ಏನು ಬೇಕಾಗಿತ್ತು ಪೋಷಕಾಂಶ ಅವರಿಂದ ಸಿಕ್ಬಿಡ್ತು ಅವನಿಗೆ. ತಗಡ್ರಪ್ಪ ಎದ್ದ ಹಿಂದೂ ದೇವರು ಅನ್ನೋ ಒಂದು ಶಕ್ತಿ ಹಿಡ್ಕೊಂಡು, ಆಯುಧ ಹಿಡ್ಕೊಂಡು ಎದ್ದು ಬಿಟ್ಟ. ಯಾತ್ರೆ ಶುರು ಮಾಡ್ದ, ಮುಸಲ್ಮಾನರ ವಿರುದ್ಧ ಹೋರಾಟಕ್ಕೆ ಇಳಿದ. ಫಲ ಕೊಟ್ಟುಬಿಡ್ತು ಅದು. ಅಂದರೆ ಭೇದ ಭಾವ ಶುರು ಮಾಡಿಬಿಟ್ಟ. ನಿಮ್ಮ ಮುಸಲ್ಮಾನ ರಾಜ ಬಂದು ನಮ್ಮ ದೇವಸ್ಥಾನವನ್ನು ಒಡೆದ, ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಇದ್ದ ದೇವಸ್ಥಾನಗಳನ್ನು ಒಡೆದ. ಆ ವಜ್ರ ವೈಡೂರ್ಯ ಸಂಪತ್ತಿನ ಆಸೆಗಾಗಿ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ದೇವರುಗಳನ್ನೇ ಸರ್ವನಾಶ ಮಾಡಾಕ್ಬಿಟ್ಟ. ಅಲ್ಲಿದ್ದಂಥ ಮುತ್ತು ರತ್ನ ಚಿನ್ನವನ್ನೆಲ್ಲ ಕೊಳ್ಳೆ ಹೊಡೆದ. ಸಾಧ್ಯವಾದಷ್ಟು ಮಟ್ಟಿಗೆ ಇಲ್ಲಿರ್ತಕ್ಕಂಥ ಹಿಂದೂಗಳನ್ನು ಹೊಡೆದು ಬಡಿದು ಚಿತ್ರಹಿಂಸೆ ನೀಡಿ ಮುಸಲ್ಮಾನರನ್ನಾಗಿ ಮತಾಂತರ ಮಾಡ್ದ. ನಮ್ಮ ಭಾರತೀಯರ ಮೇಲೆ ಮಾಡಬಾರದ ಕೆಟ್ಟ ಹೊಲಸ ನೀಚ ನಿಕೃಷ್ಟವಾಗಿ ನಡ್ಕೊಂಡು ನಮ್ಮ ಮೇಲೆ ಏನನ್ನ ಸಾಧಿಸಬಾರ್ದಾಗಿತ್ತು ಅಂತ ಕೆಟ್ಟ ನೀತಿಯನ್ನು ಹೇರಿ ತಮ್ಮ ಲಾಭವನ್ನು ಸಾಧಿಸಿಬಿಟ್ರು ಅಂತೇಳಿ ಮುಸಲ್ಮಾನ ರಾಜರನ್ನು ತೆಗಳುವ ನಿಟ್ಟಿನಲ್ಲಿ ಭಾವನಾತ್ಮಕವಾಗಿ ಹಿಂದೂಗಳನ್ನು ಕೆರಳಿಸುವ ಪ್ರಯತ್ನ ಮಾಡಿದರು. ಅಲ್ಲಿಂದ ಶುರುವಾಯಿತು. ಎಲ್ಲಿವರೆಗೂ ಶುರುವಾಯಿತು? ನಿಜವಾಗಿಯೂ ಹಿಂದೂಸ್ತಾನದ ಭಾರತೀಯ ಮುಸಲ್ಮಾನರನ್ನು ನಂಬಲಿಕ್ಕಾಗದ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ ನಾವು ಇವತ್ತು. ಅಷ್ಟರ ಮಟ್ಟಿಗೆ ಕೋಮುಗಲಭೆ. ಯಾರಿಂದ? ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿರುವ ಕೆಲವೊಂದಿಷ್ಟು ಕ್ರಿಮಿಗಳಿಂದ.